ಸೊ ಮೈಸೂರು ಜಯದೇವದು ನೆನ್ನೆ ಕೂಡ ಹೇಳಿದ್ದೀನಿ ನಾನು. ಅದು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ 65 ಸರಿ ನಾನು ಹೋಗಿದ್ದೀನಿ. 65 ಸರಿ ಮೈಸೂರು ಜಯದೇವ ಕನ್ಸ್ಟ್ರಕ್ಷನ್ನು. ಕೆಲವರೆಲ್ಲ ಹೇಳಿದರು, ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಥವಾ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಂತ. ಇಲ್ಲ, ನಾವಿರೋ ತನಕ ಇದು ನಮ್ಮ ಸ್ವಂತ ಆಸ್ಪತ್ರೆ ಅಂತಲೇ ನಾವು ಭಾವಿಸಬೇಕು. ಸೊ ಹೀಗಾಗಿ ನಾವು ಒಂದು ಅಂದರೆ ಈ 17 ವರ್ಷ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನಗೆ ಈಗ ನೀವು ಕೇಳ್ತಾ ಇದ್ದೀರಿ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ, ನಾನು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿದ್ದೇನೆ. ಕಂಟಿನ್ಯೂಯಸ್ ಆಗಿ ನಾನು ಡೈರೆಕ್ಟ್ರಾಗೂ ಮಾಡಿದ್ದೀನಿ ಕೆಲಸ, ಡಾಕ್ಟ್ರಾಗೂ ಮಾಡಿದ್ದೀನಿ, ಇಂಜಿನಿಯರಿಂಗ್ ಆಗೂ ಕೆಲಸ ಮಾಡಿದ್ದೀನಿ, ಆರ್ಕಿಟೆಕ್ಟ್ ಆಗೂ ಕೆಲಸ ಮಾಡಿದ್ದೀನಿ, ಫಿಲಾಂಥ್ರಫಿಸ್ಟ್ ಆಗೂ ಕೆಲಸ ಮಾಡಿದ್ದೀನಿ. ಸೊ ಹೀಗಾಗಿ ಒಂದು ತೃಪ್ತಿ ಇದೆ. ಯಾಕೆಂದರೆ ನಾನು ಹಲವಾರು ಸಮ್ಮೇಳನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರಾಜ್ಯಕ್ಕೆ, ಮಂಜು ನೀವು ಒಂದು ಪುಸ್ತಕ ಬರೀರಿ, ಯಾಕೆಂದರೆ ಇದು ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಒಂದು ಸರ್ಕಾರಿ ಆಸ್ಪತ್ರೆನ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು, ಯಾವ ರೀತಿ ಬದಲಾವಣೆ, ಯಾವ ರೀತಿ ರಿಫಾರ್ಮ್ಸ್ ತರ್ಬೋದು ಅನ್ನುವ ಮಾತನ್ನು ಹಲವಾರು ಸ್ನೇಹಿತರು ಹೇಳಿದ್ದಾರೆ. ಸೊ ನೋಡೋಣ, ಯಾವಾಗಲಾದರೂ ಒಂದು ಪುಸ್ತಕ ಬರೀಬೇಕಾಗುತ್ತೆ. ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾದರಿ ಏನಿದೆ ಅಂದರೆ, ಗುಣಮಟ್ಟದ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಈ ಮಾದರಿಯನ್ನು ಇವತ್ತು ಹಲವಾರು ಏಜೆನ್ಸೀಸು, ಸಂಸ್ಥೆಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಒಂದು ಸ್ಟಡಿನೇ ಮಾಡಿದ್ದಾರೆ. ಅವರು ಟರ್ನ್ ಅರೌಂಡ್ ಆಫ್ ಎ ಪಬ್ಲಿಕ್ ಹಾಸ್ಪಿಟಲ್ ನಂಬರ್ 1, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಏಲ್ ಯೂನಿವರ್ಸಿಟಿ ಆಫ್ ಯುನೈಟೆಡ್ ಸ್ಟೇಟ್ಸ್, ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಪೂರ್, ಇವರೆಲ್ಲ ಸ್ಟಡಿ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಬರಾಕ್ ಒಬಾಮಾ ಫಾರ್ಮರ್ ಪ್ರೆಸಿಡೆಂಟ್ ಕೂಡ ಜಯದೇವ ಆಸ್ಪತ್ರೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವ್ರದ್ದು ಅಮೇರಿಕನ್ ಇದು ಒಬಾಮಾ ಹೆಲ್ತ್ ಕೇರಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಅಮೇರಿಕಾದಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಟ್ರೀಟ್ಮೆಂಟೇ ಇಲ್ಲ. ಸೊ ಅಲ್ಲೂ ಕೂಡ ಇನ್ಶೂರೆನ್ಸ್ ಇಲ್ಲದೇ ಇದ್ದವ್ರಿಗೆ ಏನಾದ್ರು ಮಾಡಲಿಕ್ಕೆ ಸಾಧ್ಯವಾ? ಸೊ ದಟ್ಸ್ ವೇರ್ ಸಮ್ವೇರ್ ವಿ ಹ್ಯಾವ್ stimulated, we have contributed something to the American healthcare system. ಸೊ ಹೀಗಾಗಿ ಕೆಲಸ ಮಾಡಿದೆ. ನಂತರ ನಮ್ಮ ಇಲ್ಲಿ credit goes to every employee of this organization. Credit goes to every employee of this organization. ಸೊ ಮೇಲೆ ಇದು ನಮ್ಮ ಎಲ್ಲರನ್ನೂ ನೆನ್ಕೋಬೇಕಾದಂಥ ಸಂದರ್ಭ. ಯಾಕೆಂದರೆ ನಮ್ಮ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಡಿ ಚಿನ್ನಯ್ಯನವರು ಆ ಕಾಲದಲ್ಲಿ ಪಾಪ ಅವರು ಇದನ್ನು ಹುಟ್ಟಾಕದೇ ಇದ್ದರೆ ಈ ಥರ ಆಗ್ತಾಯಿರಲ್ಲ. ಐ ಹ್ಯಾವ್ ಟು ರಿಯಲಿ ಅಕ್ನಾಲೇಜ್ ದಿ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಡಿ ಚಿನ್ನಯ್ಯ. ನಂತರ ಬಂದಂಥ ಎಲ್ಲ ನಿರ್ದೇಶಕರು ಅವರ ಇತಿಮಿತಿಯಲ್ಲೇ ಅವರ ಸಾಧನೆ ಮಾಡಿದ್ದಾರೆ. ನಂತರ ಡಾಕ್ಟರ್ ಗುರಪ್ಪ ಅಂತ ಬಂದರು, ನಂತರ ಡಾಕ್ಟರ್ ಚಿಕ್ಕಲಿಂಗೇಗೌಡರು, ಡಾಕ್ಟರ್ ಪ್ರಭುದೇವ್ ಅವರು. ಸೊ ಆದರೆ ಇದು ನಿಜವಾಗ್ಲೂ ಬೂಮ್ ಅಂತ ಹೇಳ್ತೀವಲ್ಲ, ಬೂಮ್ ಆಗಿದ್ದು ನಮ್ಮ ಅವಧಿ ಅಂತ ಹೇಳ್ತಾರೆ. ಬೂಮ್ ಆಗಿದ್ದು ಯಾಕೆಂದರೆ ಹಾಸಿಗೆ ಸಾಮರ್ಥ್ಯ ಆಯಿತು. ಇವತ್ತು ಇವತ್ತು ಯುರೋಪಿಯನ್ ಹಾರ್ಟ್ ಜರ್ನಲ್ ಅಂದ್ಬಿಟ್ಟು ಒಂದು ಪ್ರತಿಷ್ಠಿತ ಜರ್ನಲ್ ಇದೆ. ಆ ಜರ್ನಲಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ಈ ವಿಶ್ವದ ಒಂದು ಪ್ರತಿಷ್ಠತೆ ಸಂಸ್ಥೆ ಅಂತ ಅದರಲ್ಲಿ ಉಲ್ಲೇಖ ಆಗಿದೆ. ಇಟ್ಸ್ ಅ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದಾಗಿದೆ. ಅದು ಕೂಡ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜೂನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿಸಿಟೆಡ್ ಜಯದೇವ ಆ್ಯಂಡ್ ದೇ ಸ್ಟಡಿಡ್ ಅವರ್ ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಆ್ಯಂಡ್ ಪೇಷಂಟ್ ಫ್ರೆಂಡ್ಲಿ ಮೆಥಡಾಲಜಿ ಆ್ಯಂಡ್ ಪ್ರೊಸೀಜರ್ಸ್. ಅದನ್ನು ಮಾಡಿ ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈ ಮಾಡೆಲ್ ಏನಿದೆ, ಪೇಷಂಟ್ ಫ್ರೆಂಡ್ಲಿ ಮಾಡೆಲ್, ಮಂಜುನಾಥ್ ಮಾಡೆಲ್, ದಟ್ಸ್ ವಾಟ್ ದೇ ವರ್ ಟೆಲ್ಲಿಂಗ್. ಇದನ್ನು ನಾವು ವಿ ಹ್ಯಾವ್ ಟು ಇನ್ಕಲ್ಟೇಟ್, ಯು ಹ್ಯಾವ್ ಟು ರಿಪ್ಲಿಕೇಟ್ ಇನ್ ಡೆಲ್ಲಿ ಏಮ್ಸ್ ಅಂತ ಅವರು ಅಂದರು. ಕೊನೆಗೆ ಇಟ್ ಈಸ್ ಸೆಟ್ ಆಫ್ ಜಾಬ್. ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಈ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನನ್ನ ಅರ್ಥದಲ್ಲಿ ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಯಾಕೆಂದರೆ ಅಲ್ಟಿಮೇಟ್ಲಿ ಈಗ ಏರೋಪ್ಲೇನು ಲೇಟೆಸ್ಟ್ ಮಾಡೆಲ್ ಇರ್ಬೋದು, ಆದರೆ ಪೈಲಟ್ ಸರಿ ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಪೈಲಟ್ ಸರಿ ಇರಬೇಕಾಗುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ಇರೋರು, ಟೀಮ್ ಕಾನ್ಸೆಪ್ಟ್ ಇರೋರು, ಕೈಂಡ್ನೆಸ್ ಇರೋರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೊಂದಕ್ಕೆ ಜಯದೇವಗೆ ಅಂತಲ್ಲ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ. ನಂತರ ಒಂದು ಅಧಿಕಾರ ವಿಕೇಂದ್ರೀಕರಣನೂ ಇರಬೇಕು. ಕೆಲವು ಪವರ್ಸ್ ಕೊಡಬೇಕಾಗುತ್ತೆ. ಆಡಿಟ್ ಆಗಲಿ ಸಂತೋಷ,
ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಇಂಪ್ರೂವ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್. ಆ್ಯಂಡ್ ಅಂದರೆ ಈಗ ಇರತಕ್ಕಂಥ ಆಸ್ಪತ್ರೆಗಳನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು. ಈಗ ನಮ್ಮಲ್ಲಿ ಕೊರತೆ ಇರೋದು ಮ್ಯಾನ್ ಪವರ್. ಜಯದೇವದಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ಜಯದೇವದಲ್ಲಿ ಕೊರತೆ ಇಲ್ಲ. ಸೊ ಅದೇ ಜಯದೇವದಲ್ಲಿ ಕೊರತೆ ಇಲ್ಲ ಆ ಥರ. ಬಟ್ ಜನರಲ್ಲಾಗಿ ಹೇಳಬೇಕಾದ್ರೆ ನಾವು ಯು ಹ್ಯಾವ್ ಟು ಸ್ಟ್ರೆಂಥನ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್. ಬೆಂಗಳೂರಲ್ಲಿ ನನ್ನ ಭವಿಷ್ಯದಲ್ಲಿ ಇವತ್ತು ಬೆಂಗಳೂರು 1.5 ಕೋಟಿ ಪಾಪ್ಯುಲೇಷನ್ ಇದೆ. ಸೊ ಬೆಂಗಳೂರಿನ 4 ಈಸ್ಟ್, ವೆಸ್ಟ್, ನಾರ್ತ್ ಆ್ಯಂಡ್ ಸೌತ್ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬರಬೇಕು ಅಂತ ನನ್ನ ಅದು ಅನಿಸಿಕೆ. ಅಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು. ಏಕೆಂದರೆ ಇವತ್ತು ಹೊಸಕೋಟೆಯಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು, ನೀವು ತಿರುಪತಿಗೆ ಹೋಗ್ಬೋದು, ಬಟ್ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಸೊ ವಿ ನೀಡ್ ಆಲ್ ದೋಸ್ ಸಿಸ್ಟಮ್. ಇನ್ನೊಂದು ಇವತ್ತು ಹೃದಯಘಾತ ಏನಾಗಿದೆ, ಒಂದು ಕಾಲ ಇತ್ತು ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಈ ಕಾಯಿಲೆಗೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಭಾರತ ದೇಶದಲ್ಲಿ 30% ಹೃದಯಾಘಾತಗಳು 45 ವರ್ಷಕ್ಕಿಂತ ಚಿಕ್ಕವ್ರಿಗಾಗ್ತಾಯಿದೆ. ನಾವು ಒಂದು ಅಧ್ಯಯನ ಕೂಡ ಮಾಡಿದ್ದೆ ಮೊನ್ನೆ, 18 year old ಗರ್ಲ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಹೀಗಾಗಿ ನಾವು ಈ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟನ್ನು ಕೂಡ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯ ಮೂಲಕ ನಾವು ಇದನ್ನು ಸುಮಾರು 45 ತಾಲೂಕು ಆಸ್ಪತ್ರೆಗಳಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಈ ಜಾಯಿಂಟ್ ವೆಂಚರ್ ಅಂತ ಮಾಡಿ ಇವತ್ತು 45 ತಾಲೂಕಿನಲ್ಲಿ ಇವತ್ತು ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದೆ. ದಿಸ್ ಇಸ್ ಕಾಲ್ಡ್ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್. ಇದನ್ನು 90 ತಾಲೂಕಿಗೆ ವಿಸ್ತರಿಸುವ ಚಿಂತನೆ, ಆಲ್ರೆಡಿ ಅದು ಚಾಲ್ತಿಯಲ್ಲಿದೆ. ಇನ್ನೇನು ಬಹುಶಃ ಅದಕ್ಕೆ ಟೆಂಡರ್ ಎಲ್ಲ ಕರೆದಿದ್ದಾರೆ. ಇದರ ಮೂಲ ಉದ್ದೇಶ ಅಂದರೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಾವು ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೇವೋ ಅಷ್ಟು ಬೇಗ ರೋಗಿ ಚೇತರಿಕೆ ಆಗುತ್ತೆ, ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ. ಇವಾಗ ಏನಾಗುತ್ತೆ, ಪ್ರತಿ 30 ನಿಮಿಷ ನಾವು ಚಿಕಿತ್ಸೆ ಕೊಡ್ತಕ್ಕಂಥ 30 ನಿಮಿಷ ಚಿಕಿತ್ಸೆ ಕೊಡ್ತಕ್ಕಂಥದ್ದು ವಿಳಂಬ ಆದರೆ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ 7%. ಫಾರ್ ಎವರಿ 30 minutes ಆಫ್ ಡಿಲೇ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ 7%. ಅದಕ್ಕೋಸ್ಕರ ಇದು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್. ಅಂದರೆ ಈ 45 ತಾಲೂಕು, ಇನ್ನು ಮುಂದೆ 90 ತಾಲೂಕುಗಳಲ್ಲಿ ಗುಲ್ಬರ್ಗಾ ಡಿವಿಷನ್ನು, ಬೆಳಗಾಂ ಡಿವಿಷನ್ನು, ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ ಎಲ್ಲ ಸೇರಿ 90 ತಾಲೂಕುಗಳಲ್ಲಿ ಈ ಹೃದಯಾಘಾತದ ಚಿಕಿತ್ಸೆ, ಅಂದರೆ ಅವರು ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು ಮೆಡಿಸಿನ್ ಕೊಡ್ತೇವೆ, ಟೆನೆಕ್ಟಿಪ್ಲೇಸ್ ಅಂತ. ಅದು ಕೊಟ್ಟರೆ ಯಾಕೆಂದರೆ ಈ ಹೃದಯಾಘಾತದ ಚಿಕಿತ್ಸೆ ಆ ಗೋಲ್ಡನ್ ಅವರಲ್ಲೇ ಆಗಬೇಕು, ಫಸ್ಟ್ ಫ್ಯೂ ಅವರ್ಸಲ್ಲಿ ಅದಾಗಬೇಕಾಗುತ್ತೆ. ಸೊ ಈ ಮೆಡಿಸಿನ್ನ ಕೊಟ್ಟು ಅವ್ರನ್ನ ಸ್ಟೆಬಿಲೈಸ್ ಮಾಡಿ ನಂತರ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿಗೆ ನಿಯರೆಸ್ಟ್ ಟೆರ್ಷರಿ ಕೇರ್ಗೆ ಶಿಫ್ಟ್ ಮಾಡ್ತಾರೆ. ಇದರಿಂದ ಸಮಯ ಉಳಿಯುತ್ತೆ. ಸೊ ಬಿಕಾಸ್ ಹಾರ್ಟ್ ಅಟ್ಯಾಕ್ ಯಾವಾಗಲೂ ಅದು ನಮಗೋಸ್ಕರ ವೆಯ್ಟ್ ಮಾಡೋದಿಲ್ಲ. ಸೊ ಹೀಗಾಗಿ ಇದರಿಂದ ಸಾವಿರಾರು ಹೃದಯಾಘಾತದ ರೋಗಿಗಳನ್ನು ನಾವು ಸೇವ್ ಮಾಡಲಿಕ್ಕೆ ಇದಾಗುತ್ತೆ. ಸೊ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಇದೇ ಮಾಡಲ್ಲು ಬ್ರೈನ್ ಸ್ಟ್ರೋಕ್ಗೂ ಅಪ್ಲೈ ಆಗುತ್ತೆ. ಬ್ರೈನ್ ಸ್ಟ್ರೋಕ್, ಇಸ್ಕೆಮಿಕ್ ಸ್ಟ್ರೋಕ್ಗೂ ಕೂಡ ಅರ್ಥ ಆಗುತ್ತೆ. ಯಾಕೆಂದರೆ ನೀವು ಹೃದಯಾಘಾತ ಆದ 12 ಗಂಟೆ ಮೇಲೆ ಇದೇನಾದ್ರು ಚಿಕಿತ್ಸೆ ಕೊಡೋಕ್ಕೆ ಹೋದರೆ ಅಷ್ಟೊತ್ತು ಹಾರ್ಟ್ ಡ್ಯಾಮೇಜ್ ಆಗೋಗಿರುತ್ತೆ, ಪ್ರಯೋಜನ ಆಗೋದಿಲ್ಲ. ಸೊ ಬಿಕಾಸ್ ದಟ್ ಈಸ್ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಗಿವಿಂಗ್ ಅರ್ಲಿ ಟ್ರೀಟ್ಮೆಂಟ್. ಯಾಕೆಂದರೆ ಎಲ್ಲ ಕಡೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡೋ ಫೆಸಿಲಿಟೀಸ್ ಇರೋದಿಲ್ಲ. ಇದಕ್ಕೆ ಒಂದು ಏಜೆನ್ಸಿ ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಆ ಏಜೆನ್ಸಿ ಕೋಆರ್ಡಿನೇಟ್ ಮಾಡ್ತಾರೆ. ಅವರಿಗೆಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟಾಗಿದೆ. ನಂತರ ಈ ಏಜೆನ್ಸಿಯವರೇ 108 ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಲಿಕ್ಕೆ ಕೋಆರ್ಡಿನೇಟ್ ಮಾಡ್ತಾರೆ, ಅಲರ್ಟ್ ಮಾಡ್ತಾರೆ. ಈಗ ನೋಡಿ, ಇದು ಕೋಲಾರದಿಂದ ಜಯದೇವಾಗೆ ಇಷ್ಟು ಗಂಟೆಗೆ ಈ ಪೇಷಂಟ್ ಬರುತ್ತೆ ಅಂತ ಅಲರ್ಟ್ ಆಗುತ್ತೆ. ನಂತರ ದಿಸ್ ಇಸ್ ಹೌ ದಿ ಸಿಸ್ಟಮ್ ಈಸ್ ವರ್ಕಿಂಗ್.